ನಿಮ್ಮ ಗಮ್ಯದ ಕಡೆಗೆ, ಏಮ್ನ ಕಡೆಗೆ ದುಡಿತಿದ್ದೀರಾ ಅಂತ ಮೇಲಿಂದ ಮೇಲೆ ಕೇಳ್ಕೊಳ್ಳಿ. ತುಂಬ ಸೈಕಿಯಾಟಿಕ್ ಮಾತ್ರೆಗಳು ತಗೊಳ್ಳೋರು. ನಿದ್ದೆ ಬರಲ್ಲ ಅದಕ್ಕೊಂದು ಮಾತ್ರೆ, ಊಟ ಥರ ಕೈ ತುಂಬ ಬರೀ ಮಾತ್ರೆಗಳು. ಆವಾಗ ವಾದಿರಾಜು ಹೇಳಿದ್ದು, ಮೇಡಮ್ ಬಾಸ್ ಉಸಿರಾಡ್ತಾ ಇಲ್ಲ. ನಾನೇ ಮಾತ್ರೆ ತೊಗೊಳಂಗೆ ಆಗ್ಬಿಟ್ಟೆ. ನಿದ್ದೆ ಬರಲ್ಲ, ಕಣ್ಣು ಮುಚ್ಚಕ್ಕೆ ಭಯ, ಅಪ್ಪ ನೆನಪಾಗ್ತಾರೆ, ಅಪ್ಪ ಕನ್ಸಿಗೆ ಬರ್ತಾರೆ ಇವಾಗಲೂ ಸಮ್ಟೈಮ್ಸ್. ಬಟ್ ಇವಾಗ ಐ ಆಮ್ ಆನ್ ಟ್ಯಾಬ್ಲೆಟ್ಸ್, ಸೊ ಸ್ವಲ್ಪ ಓಕೆ. ಡಿಪ್ರೆಷನ್ ಅಲ್ಲ, ನಿದ್ದೆ ಬರಲ್ಲ ನನಗೆ. ಸೊ ನಿದ್ದೆ ಮಾತ್ರೆ ತೊಗೋತೀನಿ, ಡಾಕ್ಟರ್ ಸಂಪರ್ಕನೇ ಮಾಡಿನೇ. ಸೊ ವಾಪಸ್ ಮತ್ತೆ ಹೋದ್ರಿ ಅಪ್ಪನ ಹತ್ರ? ಹೌದೇ, ಅಪ್ಪ ಕರೆದ ಮೇಲೆ ಇನ್ನೇನು ಮುಗೀತು. ಅಪ್ಪ ಬೇಕು ಅಂದಮೇಲೆ ಅಪ್ಪಂಗೆ ಬೇಕು, ನಾನು ಹೋದೆ, ಅಪ್ಪನ ಜೊತೆ ಇದ್ದೆ. ಆವಾಗ ಓಮನ್ಸೆಗೆ ಎಡಿಟರ್ ಮಾಡಿದರು. ಓಮನ್ಸೆ ನಾನೇ ಆರ್ಟಿಕಲ್ ಮೇನ್ ಲೀಡ್ಗಳೆಲ್ಲ ನಾನೇ ಬರಿತಾ ಇದ್ದೆ. ಸೊ ಓಮನ್ಸೆಗೆ 4 ವರ್ಷ ಕೆಲಸ ಮಾಡಿದೆ ನಾನು. ಅಫ್ಕೋರ್ಸ್ ಅನಂತ್ ಚಿನಿವಾರ್ ಅವರು ಎಡಿಟರ್ ಆಗಿದ್ದರು ಸ್ವಲ್ಪ ದಿನ. ಶರತ್ ಕಲ್ಕೋಡ್ ಅಂತ ಇದ್ದಾರೆ ರೈಟರ್, ಅವರು ಕೂಡ ಎಡಿಟರ್ ಆಗಿದ್ದರು. ಅವ್ರ ಅಂಡರ್ ನಾನು ಕೆಲಸ ಮಾಡ್ತಿದ್ದೆ. ಅವ್ರ ನಂತರ ರವಿ ಅಜಿಪುರ ಅಂತ ಒಬ್ಬರಿದ್ದಾರೆ. ಅವ್ರು ಬರೋಕ್ಕಿಂತ ಮುಂಚೆ ನಾನು ಎಡಿಟರ್ ಆಗಿದ್ದೆ. ಅವ್ರು ಬಂದಮೇಲೆ ಅವ್ರು ಎಡಿಟರ್ ಆಗ್ತಾರೆ, ನಾನು ಅಪ್ಪನ ಜೊತೆ ಅಂದರೆ ಸಬ್ ಎಡಿಟರ್ ನಾನೇ ಇರ್ತೀನಿ. ಇಬ್ಬರು ಲೀಡ್ಗಳು ಬರಿತಾ ಇದ್ವಿ. ರವಿ ಅಜಿಪುರ ಅವರಾಗಿರ್ಬೋದು ಅಥವಾ ನಾನು ಲೀಡ್ಗಳು ಬರಿತಾ ಇದ್ವಿ. ಮತ್ತು ಕಂಟೆಂಟ್ ಬೇಕಿತ್ತು, 52 ಪೇಜ್ ಇತ್ತು, ಕಂಟೆಂಟ್ಗಳು ಬೇಕಿತ್ತು ಅಷ್ಟು. ಸೊ ಹೀಗಾಗಿ ನನಗೆ ಓಮನ್ಸೆ ವಿತ್ ಅಪ್ಪ ಅಷ್ಟೇ. ಅವ್ರ ಮನೆಗೆ ಹೋಗು ಅಂದಾಗ ಮನೆಗೆ ಹೋಗೋದು, ಆಫೀಸಿಗೆ ಬಾ ಅಂದರೆ ಆಫೀಸ್ಗೆ ಹೋಗೋದು. ಅವ್ರದ್ದೇ ಜೊತೆಯಲ್ಲಿ ಅವ್ರ ಹಾಡುಗಳು ಕೇಳು, ಅವ್ರ ಜೊತೆ ಇರು, ಕೊನೆಗೆ ಊಟ ಎಲ್ಲ ಮಾಡಿಸು, ಟಾಯ್ಲೆಟಿಗೆ ಕರ್ಕೊಂಡು ಹೋಗು. ಆರೋಗ್ಯ ಅವ್ರಿಗೆ ಏನಾಗ್ತಿತ್ತು, ಕುಡ್ತಾ ಒಂದಿತ್ತಲ್ಲ, ಅದು ಬಿಡಬೇಕಿತ್ತು. ಅವ್ರಿಗೆ ಬಿಡಬೇಕು ಅನ್ನೋ ಹಂಬಲ ಬಂದ್ಬಿಟ್ಟಿತ್ತು. ಯಾಕಂದರೆ ತನ್ನ ಆರೋಗ್ಯಕ್ಕೆ ಹೋಗ್ತಿದೆ, ಆರೋಗ್ಯ ಹದಗೆಡ್ತಿದೆ ಅಂತ. ಜೊತೆಗೆ ತುಂಬ ಶುಗರ್ ಒಂದಿತ್ತು. ತುಂಬ ಸ್ಟ್ರಿಕ್ಟ್ ಡಯಟ್ ಮಾಡೋರು, ಅನ್ನ ಎಲ್ಲ ತಿಂತಾನೆ ಇರಲ್ಲ, ಮುದ್ದೆನೇ ತಿನ್ನೋರು, ಅವೆಲ್ಲ ಮಾಡೋರು. ಬಟ್ ತುಂಬ ಸೈಕಿಯಾಟಿಕ್ ಮಾತ್ರೆಗಳು ತಗೊಳ್ಳೋರು. ನಿದ್ದೆ ಬರಲ್ಲ ಅದಕ್ಕೊಂದು ಮಾತ್ರೆ, ಊಟ ಥರ ಕೈ ತುಂಬ ಬರೀ ಮಾತ್ರೆಗಳು. ಅವರು ಎಷ್ಟೋ ಸತಿ ಇಂಟರ್ವ್ಯೂಗಳಲ್ಲಿ ಅವ್ರು ಹಿಂಗೆಲ್ಲ ಕೂತು ಹಿಂಗೆಲ್ಲ ನೋಡಿ ಹಿಂಗೆಲ್ಲ ಮಾಡಿ ಎಲ್ಲ ಮಾಡ್ತಾರಲ್ಲ, ಕುಡ್ದಿದ್ದಾರೆ ಅಂತ ಅನ್ಸುತ್ತೆ. ಅವ್ರು ಆ್ಯಕ್ಚುಲಿ ಮಾತ್ರೆಯಲ್ಲಿರ್ತಾರೆ. ಮಾತ್ರೆ ಮತ್ತದು ಅದು ಎಫೆಕ್ಟ್, ಅದು ಮಾತ್ರೆದು. ಅವರ ಆ ಶೈಲಿ ನಿಧಾನಕ್ಕೆ ಹೋಗ್ತಾ ಬರೋದು, ಬಗ್ಸೋದು, ತಲೆ ಬಗ್ಸೋದು, ಹಿಂಗೆ ಮಾಡಿ ಕುಡ್ದು ಮಾತಾಡ್ತಾನೆ ಅಂತೆಲ್ಲ ಕಮೆಂಟ್ಗಳು ನಾವು ನೋಡ್ತೀವಿ. ಅವ್ರು ಆ್ಯಕ್ಚುಲಿ ಕುಡ್ದೇ ಇರಲಿಲ್ಲ, ಬಿಟ್ಬಿಟ್ಟಿದ್ರು. ಈ ಮಾತ್ರೆ ಎಫೆಕ್ಟು. ಆಮೇಲೆ ಅದು ನರಳಾಟನೂ ಇಲ್ಲ, ಒಂದು ಸೂಚನೆಯೂ ಇಲ್ಲ, ಕಾರ್ಡಿಯಾಕ್ ಅರೆಸ್ಟ್. ಅರ್ಧ ಗಂಟೆ ಮುಂಚೆ ಮಾತಾಡಿದ್ದೆ. ಆಮೇಲೆ ಎಂಥ ದುರಾದೃಷ್ಟ ನಾನು ಅಂದರೆ, ಆವತ್ತು ಕರೀಲಿಲ್ಲ ನನ್ನ. ಯೂಶಲಿ ಫೋನ್ ಮಾಡಿದ್ರೆ ಬಾ, ಬುಲಾವಾನೇ ಅದು. ನನ್ನ ಮಗಳಿಗೆ ಕತೆ ಹೇಳ್ತಾ ಇದ್ದೆ, ಫೋನ್ ಬಂತು ರಾತ್ರಿ 11:33. ಮಗಳು ಅವತ್ತೇ ದೊಡ್ಡೋಳವಳು ಕತೆ ಹೇಳೋ ಕೂತಿದ್ಲು. ಸರಿ ಆಯಿತು ಅಂತ ಕತೆ ಹೇಳ್ತಾ ಇದ್ದೆ. ಆ ಫೋನ್ ಬಂತು, ದಾದಾಜಿ ಅಂತಲೇ ಕರೆಯೋದು, ಎಲ್ಲ ಮೊಮ್ಮಕ್ಕಳು ದಾದಾಜಿ ಅಂತಲೇ ಕರೆಯೋದು. ನೋಡು ದಾದಾಜಿದು ಫೋನ್ ಬಂತು, ಇವಾಗ ಅವ್ರು ನನ್ನ ಕರೀತಾರೆ. ಅದು ಅವಳು ಫಿಕ್ಸ್ ಆಗೋಗಿತ್ತು, ದಾದಾಜಿ ಫೋನ್ ಬಂತು ಅಂದರೆ ಅಮ್ಮ ಹೊರಡ್ತಾರೆ ಆಫೀಸ್ಗೆ ಅಂತ. ಸರಿ ಆಯಿತು, ಫೋನ್ ಮಾಡಿದೆ. ಅವತ್ತು ಎಡಿಷನ್ ಡೇ ಮುಗಿದಿತ್ತು. ಮುಗಿದು ಎಲ್ಲರನ್ನೂ, ಹುಡುಗರಿಗೆಲ್ಲರಿಗೂ ತಲೆ ಸವರಿ, ಹುಡುಗಿರು ಎಲ್ಲರಿಗೂ ಇಲ್ಲಿ ಮುತ್ತು ಕೊಟ್ಟು, ಹೋಗ್ಬಾಪ್ಪ ಹೋಗ್ಬಾ ಅಮ್ಮ, ಹೊರಗಡೆ ಕೂತ್ಬಿಟ್ಟಿದ್ರು ಅವತ್ತು ಎಡಿಷನ್ ಡೇ ದಿವಸ. ಆಫೀಸಲ್ಲಿ ಆ ಜಾಗದಲ್ಲಿ ಹೊರಗಡೆ ಅಲ್ಲ, ಮೇಲೆ ಚೇಂಬರಲ್ಲಿ, ಒಳಗಡೆ ಅಲ್ಲದೆ ಹೊರಗಡೆ ಅವರ ಸ್ಟಾಫ್ ಎಲ್ಲರೂ ಕಾಣಿಸ್ತಾ ಇರೋ ಥರ ಹಾಡು ಹಾಕೊಂಡಿದ್ರು. ಮುಗೀತು ಎಡಿ. ಅವತ್ತೇನು ಅಂದರೆ ಬೇಗ ಮುಗಿದೋಯ್ತು, 8 ಗಂಟೆಗೆಲ್ಲ ಮುಗಿದೋಯ್ತು ಎಡಿಷನ್ನು. ಸೊ ಎಲ್ಲರಿಗೂ ಹೋಗಿ ಬನ್ನಿ, ಅವ್ರ ಮುಂದೆನೇ ದಾಟಬೇಕಲ್ವ, ಎಲ್ಲರೂ ಹೋಗಲೇಬೇಕು. ಬರ್ತೀವಿ ಬಾಸ್ ಅಂತ ಎಲ್ಲ ಅಂತಿದ್ರು. ಹೋಗಿ ಬರ್ತೀಯಪ್ಪ, ಹೋಗ್ಬಾ, ತಾವು ತಲೆ ಸವರಿ, ಹೆಣ್ಮಕ್ಳಿಗೆಲ್ಲ ತಲೆ ಸವರಿ, ಇಲ್ಲಿ ಮುತ್ತು ಕೊಟ್ಟು ಹೋಗ್ಬಾ ಅಮ್ಮ ಅಂತೆಲ್ಲ ಹೇಳಿ ಕಳಿಸಿ. ಯಾಕೆ ಹಂಗೆ ಮಾಡಿದ್ರೋ ಗೊತ್ತಿಲ್ಲ. ನಾನು ಅಲ್ಲೇ ಉಳ್ಕೊಂಡೆ, ಊಟ ಮಾಡಿಸ್ಬೇಕಿತ್ತು. ಸೊ ಮಧ್ಯಾಹ್ನ ಅವ್ರಿಗೆ ಬಿರಿಯಾನಿ ತಿನ್ನಿಸಿದ್ದೆ, 2 ತುತ್ತು ಬಿರಿಯಾನಿ. ಹಶು ಅನ್ನೋರು ತಿನ್ಸಿದ್ರೆ ತಿಂತಾ ಇರಲಿಲ್ಲ. ಅದೇನು ಮಾತ್ರೆ ಎಫೆಕ್ಟಾ, ಮಾತ್ರೆಗೆ ಹಂಗೆ ಆಗ್ತಿತ್ತಾ ಏನೋ ಗೊತ್ತಿಲ್ಲ, ಅವ್ರನ್ನ ತಿನ್ಸಿದ್ರೆ ತಿಂತಾ ಇರಲಿಲ್ಲ.
ಅದಾದಮೇಲೆ ಹಠ ಮಾಡೋರು ತುಂಬ. ಆಮೇಲೆ ಹಾಫ್ ಬಾಯ್ಲ್ ಎಗ್, ಅದು ಸರಾಗವಾಗಿ ಹೋಗಬೇಕು ಅಂಥ ಪದಾರ್ಥಗಳನ್ನ, ಅಂಥ ಐಟಮ್ಸ್ನ ತಿನ್ನೋರು. ಗಂಜಿ ಆ ಥರದ್ದೆಲ್ಲ ಕುಡಿದ್ಬಿಡೋರು. ನಾ ಏನು ಮಾಡಿದೆ, ಚೆನ್ನಾಗಿ ಮೊಸರನ್ನ ಕ್ಯೂಚ್ಬಿಟ್ಟು ಒಂಥರ ಕೆನೆ ಎಲ್ಲ ಹಾಕಿ ಕಲಸಿ ಇಟ್ಟು ತಿನ್ಸೋಣ ಅಂತ ರೆಡಿ ಮಾಡಿದೆ. ನನಗೆ ಅವರಂದರು, ಇಲ್ಲ ಮಗಳೇ ನಂಗೆ ಹಸಿವಿಲ್ಲ, ನಾನು ಆಮೇಲೆ ತಿಂತೀನಿ, ನೀ ಹೊರಡು ಮನೆಗೆ ಅಂತಂದರು. ನಾನು ಮನೆಗೆ ಬಂದಾಗ 9:30 ಸಾಮಾನ್ಯ. ಅಷ್ಟಕ್ಕೆ ಸ್ಟಾಫ್ ಎಲ್ಲ ಹೊರಟಿದ್ರು. ವಾದಿರಾಜ್ ಅಂತ ನಮ್ಮ ಚಾಲಕನೂ ಹೌದು, ಅಪ್ಪನ ಡ್ರೈವರು ಹೌದು, ಜೊತೆಗೆ ಕೇರ್ ಟೇಕರು ಹೌದು. 24 ಗಂಟೆ ಅಪ್ಪನ ಜೊತೆನೇ ಇರೋರು. ಮೇಲ್ಗಡೆ ಒಂದು ರೂಮ್ ಇತ್ತು, ಅಲ್ಲೇ ಅವ್ರು ಸ್ನಾನ ಗೀನ ಮಾಡ್ಕೊಳ್ಳೋರು. ಮತ್ತು ಕೆಳಗಡೆ ಅಪ್ಪನ ಹತ್ರ ಬಂದುಬಿಡೋರು, ಕಾಲೊತ್ತೋದು ಅಪ್ಪನಿಗೆ, ಅಪ್ಪನ ಜೊತೆ ಇರೋದು, ಅಪ್ಪ ಏನಾರ ಊಟ ಕೇಳಿದ್ರೆ ಊಟ ಕೊಡೋದು, ಆ ಥರ ಮಾಡಿಕೊಂಡು ಅವ್ರ ಸೇವೆ ಮಾಡ್ಕೊಂಡು, ನಾನಿಲ್ಲ ಅಂದರೆ ಅವರು, ಆ ಥರ ಹಾಗಿತ್ತು. ನಾನೇ ವಾದಿರಾಜಿಗೆ ಅಲ್ಲ 11:33ಕ್ಕೆ ಅಪ್ಪ ಫೋನ್ ಮಾಡಿದರು ರಾತ್ರಿ. ನನ್ನ ಮಗಳಿಗೆ ಅಂದೆ, ನೋಡು ಕರೀತಿದ್ದಾರೆ ದಾದಾಜಿ, ನಾನು ಹೊರಡ್ಬೇಕು ಇವಾಗ ಅಂತ. ಅವಾಗಲೇ ಏನು ಮಾಡ್ತಿದ್ದೆ, ಹಾಂ ಅಪ್ಪ ಅನ್ಬೇಕು, ಹಲೋ ಅನ್ನೋಂಗಿಲ್ಲ. ಹಲೋ ಅಂದರೆ ಏನೋ ಇವಳು ಬ್ಯಾಡ್ ಅವಾಯ್ಡ್ ಮಾಡ್ತಾವಳೆ. ಹಾಂ, ಇವಳಿಗೇನೋ ಬೇಜಾರಾಗಿದೆ, ಸೊ ನಾನು ಅದನ್ನು ಸರಿ ಮಾಡಬೇಕು, ಇವಳಿಗೇನೋ ಆಗಿದೆ ಕೇಳಬೇಕು, ಏನಾಗಿದೆ ಅಂತ ಕೇಳಬೇಕು ಅಂತ ಅನ್ನೋವಂಥದ್ದು ಒಂದು ಇತ್ತು. ಹಾಂ ಅಂತಲೇ ಅಂದೆ. ಹಾಂ ಮಗಳೇ, ಹಾಂ ಎದ್ರಾ ಅಂತಂದೆ. ಹಾಂ ಎದ್ದೆ, ಆರಾಮಾಗಿ ಮಾತಾಡಿದ್ರು. ಹಾಂ ಎದ್ದೆ ಅಂತಂದರು. ಊಟ ಮಾಡಿದ್ರಾ ಅಂತಂದೆ. ಅದಕ್ಕೆ ಆಗಲೇ ಮಾಡಿದೆ ಅಂದರು. ಅಪ್ಪ ಊಟ ಮಾಡಿಲ್ಲ ನೀವು, ನಾನು ಬಿರಿಯಾನಿ 2 ತುತ್ತು ನಿಮಗೆ ತಿನ್ನಿಸಿರೋದು ಮಧ್ಯಾಹ್ನ, ಚೆನ್ನಾಗಿ ಕ್ಯೂಚಿ ಕೆನೆ ಹಾಕಿ ತುಂಬ ಚೆನ್ನಾಗಿ ಮೊಸರನ್ನ ಕಲಸಿಟ್ಟಿದ್ದೀನಿ, ತಿಂದ್ಬಿಡಿ ಅದನ್ನು, ವಾದಿರಾಜ್ ಇದ್ದಾರಲ್ಲ ಅಂತೆಲ್ಲ ಹೇಳಿದೆ. ನೀ ಹೇಳಿದ್ಮೇಲೆ ನಾನು ತಿಂದಿರಲ್ಲ ಬಿಡು, ತಿಂತೀನಿ ಅಂಥೇಳಿ ಇಟ್ರ ಅಬ್ಬಾ, ನನ್ನ ಮಗಳಿಗೂ ಕೇಳ್ಸಂಗೆ ಹೇಳಿದೆ. ಸದ್ಯ ಕರೀಲಿಲ್ಲ, ಅದಕ್ಕೆ ಹೇಳಿದ್ದೆ ಹತದೃಷ್ಟೇ ನಾನು ಅಂತ. ಕರೆದಿದ್ರೆ ಅಲ್ಲಿ ಏನೋ ಬೇರೆ ಆಗ್ಬಿಡ್ತಾ ಇತ್ತು, ಏನೋ ಯಾವಾಗೂ ನನ್ನ ಲಕ್ಕಿ ಸ್ಟಾರು ಅನ್ನೋರಲ್ಲ, ಬದುಕ್ಬಿಟ್ರೋರೇನೋ, ನನ್ನ ಮುಖ ನೋಡಿದ್ರೆ ಸರಿ ಹೋಗ್ಬಿಟ್ರೋರೇನೋ, ಏನೇನೋ ನನ್ನ ತಲೆಯಲ್ಲಿ. ಸರಿ, ಆಮೇಲೆ ಏನು ಈ ಥರ ಫೋನ್ ಇಟ್ಟಾಗ ಹಂಗಂದೆ, ಅಬ್ಬಾ ಸದ್ಯ ಕರೀಲಿಲ್ಲ ಅಂತ. 12 ಗಂಟೆ ಕರೆಕ್ಟಾಗಿ ಫೋನ್ ಬಂತು, ಅಪ್ಪನ ಫೋನಿಂದನೇ ಬಂತು. ಹಾಂ ಅಂತಲೇ ಅಂದೆ. ಇವಾಗಂತೂ ಗ್ಯಾರಂಟಿ ಕರೀತಾರೆ. ಇದು 2ನೇ ಸತಿ ಏನಕ್ಕೆ 11:33ಕ್ಕೆ ಮಾಡಿದ್ದಾರೆ, 12ಕ್ಕೆ ಕರೆಕ್ಟಾಗಿ ಮಾಡ್ತಾಯಿದ್ದಾರೆ ಅಂತ. ಆವಾಗ ವಾದಿರಾಜು ಹೇಳಿದ್ದು, ಮೇಡಮ್ ಬಾಸ್ ಉಸಿರಾಡ್ತಾ ಇಲ್ಲ ಅಂತ. ನಾನು ಮಂಚದಿಂದ ಎಗ್ರದೋಳು, ಏನ್ರಿ ತಮಾಷೆ ಏನ್ರಿ ಮಾತಾಡ್ತಿದ್ದೀರಾ? ಆವಾಗ ಅಪ್ಪಂಗೆ ನಿಮೋನಿಯಾ ಆಗಿತ್ತು, ಆಮೇಲೆ ಕರೋನಾ ಟೈಮ್ ಬೇರೆ. ಸೊ ನಾವು ಆಕ್ಸಿಜನ್ ಎಲ್ಲ ರೆಡಿ ಇಟ್ಕೊಂಡಿದ್ವಿ. ಆಕ್ಸಿಜನ್ ಕೊಡ್ರಿ ಅಂತ. ಮೇಡಮ್ ಆಕ್ಸಿಜನ್ ಕೊಟ್ಟೆ, CPR ಮಾಡಿದೆ, ಬಾಯಿಂದ ಬಾಯಿ ಊದ್ದೆ, ಎಲ್ಲ ಮಾಡಿದೆ, ಬಾಸ್ ಎದ್ದೇಳ್ತಾ ಇಲ್ಲ. ಹಿಂಗೆ 3 ನಿಮಿಷಕ್ಕೆ ಹೋಗಿದ್ದೀನಿ ನಾನು, ಕಿಟ್ಟಪ್ಪ 3 ನಿಮಿಷಕ್ಕೆ ಅಪ್ಪ ಹತ್ರ ಹೋಗಿದ್ದೀವಿ. ನಮ್ಮ ಅಕ್ಕ NR ಕಾಲನಿಯಿಂದ ಬರೀ 5ರಿಂದ 6 ನಿಮಿಷಕ್ಕೆ ಬಂದಿಯಾಳೆ. ನನ್ನ ತಮ್ಮ ಕರಿಷ್ಮಾ ಹಿಲ್ಸಿಂದ 10 ನಿಮಿಷದೊಳಗೆ ಬಂದಿದ್ದಾನೆ. ದಾರಿಲಿ ಬರ್ತಾನೆ ಆ್ಯಂಬ್ಯುಲೆನ್ಸು ಎಲ್ಲ ರೆಡಿ ಬರ್ತಾ ನಾವು ಮಾಡ್ಕೊಂಡಿದ್ದು. ಆಮೇಲೆ ಆ್ಯಂಬ್ಯುಲೆನ್ಸ್ ಅವ್ನು ಮೇಲೆ ಬಂದು ಅವನು ನನ್ನ ತಮ್ಮ ಬಂದು ಬಾಯಿಂದ ಬಾಯಿಗೆ ಜೋರಾಗಿ ಉದ್ದ. ಆವಾಗ ಅದು ಒಂಥರ ಗರಗರ 2 ಅಗಲ ಆಚೆ ಬಂತು. ಬಿರಿಯಾನಿ, ಮಧ್ಯಾಹ್ನ ತಿನ್ನಿಸಿದ ಬಿರಿಯಾನಿ, ಅವ್ರು ಮೊಸರನ್ನ ತಿಂದಿಲ್ಲ, ಆ ಬಿರಿಯಾನಿ ಆಚೆ ಬಂತು 2 ಅಗಳು. ಆಮೇಲೆ ಆ ಗರಗರ ಶಬ್ದ ಬಂತು. ಅವಾಗ ನಾನು ಅಂದ್ಕೊಂಡೆ, ಅಗಳು ಸಿಕ್ಕಾಕೊಂಡಿತ್ತು ಅನಿಸುತ್ತೆ, ವಾದಿರಾಜಕ್ಕೆ ಸರಿಯಾಗಿ ಊದಕ್ಕೆ ಬಂದಿಲ್ಲ, ನನ್ನ ತಮ್ಮ ಊದಿದ್ದಾನೆ, ನಮ್ಮಪ್ಪ ಎದ್ದೇಳ್ತಾರೆ ಇವಾಗ ಅಂತ. ಅದು ನೋಡಿದ್ರೆ ಅದು ಲಾಸ್ಟ್ ಆ ಥರದ್ದು ಬರುತ್ತಂತೆ. ಅದೇ ನಾನು ಯಾವುದ್ರಲ್ಲೋ ಹೇಳಿದೆ, ನಂಗೆ ಆ ನಲ್ಲಿ ಶಬ್ದ, ಈ ನೀರು ಬರದೇ ಇದ್ದರೆ ಕೊಳಾಯಿ ಒಂದು ಶಬ್ದ ಮಾಡತ್ತಲ್ಲ, ಆ ಶಬ್ದ ಬಂದಿತ್ತು ನನಗೆ ಕಿವಿಲಿ. ಇವಾಗೂ ನನಗೆ ಆ ಶಬ್ದ ಕೇಳೋಕ್ಕಾಗಲ್ಲ, ಥರ ಆಗತ್ತೆ ನನಗೆ ಅದು. ಆಮೇಲೆ ಇಲ್ಲ, ಆ್ಯಂಬ್ಯುಲೆನ್ಸ್ ಅವನು ಮೇಲೆ ಬಂದ, ಇಲ್ಲ ಜೀವ ಹೋಗಿದೆ ಅಂತ ಅಂದ. ನಾವು ಅದಕ್ಕೂ ರೆಡಿ ಇಲ್ಲ ಕರ್ಕೊಂಡು ನಡೀರಿ, ಇಲ್ಲೇ ಸಾಗರ ಪೋಲೋ ಇದೆ, ನಾನು ಏನೋ ಒಂದು ಗೋಲ್ಡನ್ ಅವರ್ಸು ಏನೋ ಒಂದು ಮಾಡ್ತಾರೆ, ಎದೆಗೆ ಇದನ್ನು ಕೊಡ್ತಾರಲ್ಲ, ಅದಕ್ಕೇನೋ ಟರ್ಮ್ ಇದೆ ಹೇಳೋಕ್ಕೆ, ಅದನ್ನು ಅಟ್ಲೀಸ್ಟ್ ಅದನ್ನು ಕೊಟ್ಟರೆ ಎದ್ದೇಳ್ತಾರೆ ಅನಿಸುತ್ತೆ. ಈ CPR ಆಕ್ಸಿಜನ್ ಇದು ಯಾವುದೂ ವರ್ಕ್ ಆಗಿಲ್ಲ, ಅದು ಮಾಡ್ಬೋದೇನೋ ಅವರು ಅಂತೆಲ್ಲ, ನಾವು ಮಿಸ್ ಮಾಡೋದು ಬೇಡ ಅಂತ. ಆಮೇಲೆ ಡಾಕ್ಟರು ಒಳಗಡೆ ಆವಾಗ ಎಲ್ಲರೂ ಬಿಟ್ಕೋತಿರ್ಲಿಲ್ಲ, ಕರೋನಾ ಟೈಮು ಅಂತ, ಯಾರಾದರೂ ಒಬ್ಬರು ಬನ್ನಿ ಅಂದರು. ನನಗಂತೂ ಹೋಗೋ ಧೈರ್ಯನೇ ಇರಲಿಲ್ಲ. ನನ್ನ ತಮ್ಮ ಹೋದ. ಬಟ್ ನಮಗೆ ಈ ಬಾಗಿಲು ತೆಗ್ದಿತ್ತಲ್ಲ ಕೇಳಿಸ್ತಿತ್ತು, ನೋ ಹೀಸ್ ನೋ ಮೋರ್, ಬಾಟ್ ಡೆಡ್, ಡಿಕ್ಲೇರ್ ಡೆಡ್ ಅನ್ನೋ ಥರ
ಹೇಳಿದ್ದು ಕೇಳಿಸ್ತು. ಯಪ್ಪ ನನಗಂತೂ ಅವಾಗ ಅಳು ಬರ್ತಿಲ್ಲ, ಉಸಿರು ನಿಂತಂಗೆ ಆಗ್ತಿದೆ, ಉಸಿರು ಎಳ್ಕೋತಾ ಇದ್ದೀನಿ, ನನ್ನ ಮೂತಿ ಇಲ್ಗೊಟ್ಟೋಗಿದೆ ಅಂತ ಹಿಂಗಾಗ್ಬಿಟ್ಟಿದೆ. ನಮ್ಮಕ್ಕ ನಮ್ಮ ಬಾವ ನೀರು ಕೊಡ್ತಾ ಇದ್ದಾಳೆ, ನಾನು ಇಸ್ಕೊಂಡು ಇಲ್ಲಿಗೆ ಹಾಕೋತಾ ಇದ್ದೀನಿ, ಬಾಯಿ ಇಲ್ಲಿದೆ, ಇಲ್ಲಿಂದ ಕುಡಿತಾ ಇದ್ದೀನಿ. ನಮ್ಮಕ್ಕ ಹೇಳಿಬಿಟ್ಲು, ಇವಳನ್ನ ಮೇಲೆ ವಾರ್ಡ್ಗೆ ಶಿಫ್ಟ್ ಮಾಡಿಬಿಡಿ, ಇವಳಿಗೆ ಏನೋ ತೊಂದರೆ ಆಗೋ ಥರ ಇದೆ ಅಂತ. ಅದು ಯಾವಾಗ ಕೇಳಿಸ್ತು, ಕಾರ್ ಒಳಗಡೆ ಕೂತ್ಕೊಂಬಿಟ್ಟೆ. ಇನ್ನು ನನ್ನನ್ನು ಅಲ್ಲಿ ಕಳಿಸಿ ಅಪ್ಪ ನನ್ನಿಂದ ದೂರ ಆಗಿಬಿಡ್ತಾರಲ್ಲ ಅಂತ ಹೇಳಿ ಕಾರ್ ಒಳಗಡೆ ಹೋಗಿ ಕೂತ್ಕೊಂಡ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮನೆಗೆ ಕರಿಷ್ಮಾ ಹಿಲ್ಸ್ಗೆ ಮನೆಗೆ ಹೋಗೋವಷ್ಟರಲ್ಲಿ ಮೂತಿ ಕರೆಕ್ಟಾಗಿ ಇಲ್ಲಿಗೆ ಬಂದಿತ್ತು. ನನ್ನನ್ನೇ ನೋಡ್ತಾ ಇದ್ರೆಲ್ಲ ಅಲ್ಲಿ ನನ್ನ ತಮ್ಮ ನಮ್ಮಕ್ಕ ಎಲ್ಲ ನನಗೆ ಸಮಾಧಾನ ಮಾಡಿ ಬೆನ್ಸೌರಿ ಅವೆಲ್ಲ ಮಾಡಿ ಕೊನೆಗೆ ಕರ್ಕೊಂಡೋಗಿ ಅಮ್ಮಂಗೆ ಯಾರು ಹೇಳೋದು ಇವಾಗ ಅಂತ. ನನಗೆ ಸೀನೇ ಇಲ್ಲ ಅಮ್ಮನ ನೋಡೋಕ್ಕೆ ಅಂತ ನಾನು ದೂರ ನಿಂತಿದ್ದೆ. ಆಮೇಲೆ ನನ್ನ ತಮ್ಮನೂ ನನಗೂ ಹೇಳೋಕ್ಕೆ ಭಯ ಅಮ್ಮಂಗೆ ಅಂತ, ಅವನೇ ಅಮ್ಮನ ಜೊತೆ ಇದ್ದಿದ್ದಲ್ಲ. ಆಮೇಲೆ ಅಕ್ಕ ಹೇಳಿದ್ಲು, ಯೂಶ್ವಲಿ ಹೆಣ್ಮಕ್ಳು ಏನು ಮಾಡ್ತಾರೆ, ತಾಳಿ ಹೆವಿ ಇದೆ ಹಂಗಿದೆ ಅಂದರೆ ದಿಂಬಡಿಲಿ ಇಟ್ಕೊಂಡು ಬೆಳಗ್ಗೆ ಎದ್ದು ಹಾಕೋತಾರೆ. ಹಂಗೆ ತಾಳಿ ಕೆಳಗೆ ಇಟ್ಕೊಂಡಿದ್ರು. ಹೇಳಿದ ಕೂಡಲೇ ಪಟ್ಟಂತ ತಾಳಿ ಹಾಕ್ಕೊಂಡ್ರು, ಓಡೋಗಿ ಕುಂಕುಮ ಇಟ್ಕೊಂಡು ತಮಾಷೆ ತಾನೇ ಇವೆಲ್ಲ, ತಮಾಷೆ ತಾನೇ ಇದು, ಸುಳ್ಳು ತಾನೇ, ಒಂದ್ಸತಿ ಹೇಳ್ಬಿಡಿ ಸುಳ್ಳು ಅಂತ ಇದೆಲ್ಲ ವಿಷಯದಲ್ಲಿ ಯಾರು ಸುಳ್ಳು ಹೇಳ್ತಾರೆ ಅಂತೆಲ್ಲ ಸಮಾಧಾನ ಮಾಡಿ. ಆಮೇಲೆ ಕೊನೆಗೆ ಹಿಮ ಬಂದು ಅಪ್ಪ ಎದ್ದೇಳಿ ಅಂತ ಕೇಳಿಸ್ತಾ ಇದೆ ನಮಗೆ. ಅದು ನೋಡಿ ಇನ್ನೂ ಕರಳು ಕಿವುಚ್ತದೆ. ಚಿಕ್ಕವನು ಹುಡುಗ, ಅವನು ನೋಡೋಕ್ಕಾಗ್ತಿಲ್ಲ. ಆಮೇಲೆ ಏನೇನಾಯಿತು ನನಗೆ ಒಂದೂ ನೆನಪಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಯಾರು ಬಂದರು, ಯಾರು ನೋಡತ್ತೆ, ಯಾರನ್ನ ತಬ್ಕೊಂಡತ್ತೆ, ಏನೂ ನೆನಪಿಲ್ಲ ನನಗೆ. ಅಪ್ಪನ ಉಚ್ಕೊಂಡಿದ್ದೀನಿ ಅಂದ ಬಾಕ್ಸ್ ಹಾಕಿ ಮುಚ್ಚೋಕ್ಕಿಂತ ಮುಂಚೆ ಬಿಡ್ತಾಯಿಲ್ಲ ಅಪ್ಪನ. ಅದು ಹಾಕಿದ್ಮೇಲೂ ಆ ಬಾಕ್ಸ್ ಮೇಲೆ ಬೀಳ್ತಾ ಇದ್ದೀನಿ ಅಷ್ಟೇ ನನಗೆ ಗೊತ್ತಿರೋದು. ಇವಾಗಲೂ ಬೇಕಾದ್ರೆ ಅಪ್ಪಂದೇನಾದ್ರು ಆ ವಿಡಿಯೋ ಬೈ ಚಾನ್ಸ್ ಬಂದುಬಿಟ್ರೆ ಪಟ್ಟನ್ನು ತೆಗೆದುಬಿಡ್ತೀನಿ. ನನಗೆ ಯಾರು ಬಂದರು, ಯಾರು ಹೋದರು. ಆಮೇಲೆ ಇವಾಗ ಹೇಳ್ದೆ, ನಾನು ಬಂದಿದ್ದೆ ಮೇಡಮ್ ಅವತ್ತು, ನಾನು ಬಂದಿದ್ದೆ, ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋದೆ. ಹೌದಾ ಅಂತೀನಿ. ನಂಗೆ ನೆನಪೇ ಇಲ್ಲ. ಒಂಥರ ಟ್ರಾನ್ಸ್ಗೊಟ್ಟೋಗಿದ್ದೆ ನಾನು. ನಂಬಿಕೆ ಆಗದೆ ಇರೋಂಥ ಇವಾಗ ಎದ್ದೇ ಬಿಡ್ತಾರೇನೋ ಅಪ್ಪ ಅನ್ನೋ ಥರ. ಅದು ಬೇರೆ ಅರ್ಧ ಕಣ್ಣು ಬಿಟ್ಟಿದ್ರೆ ಅರ್ಧ ಕಣ್ಣು ಮುಚ್ಚಿದ್ರು, ಪೂರ್ತಿನೂ ಮುಚ್ಚಿರಲಿಲ್ಲ. ಎದ್ದೇ ಬಿಡ್ತಾರೇನೋ ಅನ್ನಂಗೆ ಮಲಗಿದ್ರು. ಸೊ ಅದೊಂದು ಹಾರಿಬಲ್ ಎಕ್ಸ್ಪೀರಿಯನ್ಸ್, ಅದು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದು 2020 ಯಾಕೆ ನಿದ್ರೆ ಬರ್ತಿರ್ಲಿಲ್ಲ ಅವ್ರಿಗೆ? ಏನಾಯ್ತು ಅವ್ರಿಗೆ? ಆ್ಯಂಡ್ ವಾಸ್ ಓನ್ಲಿ 63. ಅವ್ರ ಸಿಸ್ಟಮ್ನೇ ಹಂಗೆ ಮಾಡ್ಕೊಂಬಿಟ್ಟಿದ್ರು. ನಿದ್ದೆ ಅವಾಗ ಮಾಡೋರು ಗೊರಕೆ ಹೊಡಿಯೋರು, ನಿದ್ದೆ ಮಾಡೇ ಬಿಟ್ರಿ ಇವರು ಅಂತ. ನಾವು ಕಾಲು ಹೊತ್ತಾ ಇರೋದು ಒಂಚೂರು ಹಿಂಗೆ ಬಿಟ್ಟರೆ ಎದ್ದು ಬಿಡೋರು. ರೆಸ್ಟ್ಲೆಸ್ನೆಸ್ಸು. ಆಮೇಲೆ ಲಾಸ್ಟಲ್ಲಿ ಕೆಲಸನೂ ಮಾಡ್ತಿರ್ಲಿಲ್ಲ. ಪತ್ರಿಕೆಗೆ ಬರೆಯೋರು, ಮನಸ್ಸೇ ನಿಂತೋಗಿತ್ತು. ಕ್ರೈಮ್ ಡೈರಿ ಇಲ್ಲ, ಆಚೆ ಎಲ್ಲೂ ಹೋಗಲ್ಲ, ಪತ್ರಿಕೆ ಒಂದು ಬರೆದ್ರೆ ಸಾಕು. ರಿಪೋರ್ಟ್ ಬರೀತಾ ಇರಲಿಲ್ಲ, ರಿಪೋರ್ಟ್ಸ್ ಚೆಕ್ ಮಾಡೋರು, ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡೋರು. ಎಲ್ಲ ರಿಪೋರ್ಟ್ರುಗಳಿಗೂ ಹೇಳಿಬಿಟ್ಟಿದ್ರು 6 ವರ್ಷದ ಹಿಂದೆನೇ. ಅಂದರೆ ಅಪ್ಪ ಬದುಕಿದ್ದ 6 ವರ್ಷದ ಹಿಂದೆನೇ ಒಂದೇ ಒಂದು ಕೇಸ್ ಆಗಬಾರ್ದು ಆ ಥರ ಬರೀಬೇಕು ಅಂತ ಆರ್ಡ್ರ್ ಮಾಡಿದರು. ಒಂದು ಕೇಸ್ ಇರಲಿಲ್ಲ. ಯಾವ್ದಾರ ಕೇಸ್ ತುಂಬ ಅರ್ಜೆಂಟ್ ಹೋಗಲೇಬೇಕು ಅಂದರೆ ಹೋಗೋರು, ಇಲ್ಲ ಅಂದರೆ ಆಫೀಸಲ್ಲಿರೋರು. ಮೊದಲು ಥರ ಹೆಕ್ಟಿಕ್ ಲೈಫು, ಅಲ್ಲೂ ಒಂದು ನಿಮಿಷನೂ ಕೂತ್ಕೊಳ್ಳೋಕೆ ಟೈಮ್ ಇಲ್ಲ, ಆ ಥರ ಇರಲಿಲ್ಲ. ಬಟ್ ಸ್ಟಿಲ್ ಏನೋ ಒಂದು ತುಡಿತ, ಏನೋ ಒಂದು ರೆಸ್ಟ್ಲೆಸ್ನೆಸ್ಸು, ಏನೋ ಒಂದು ಅವ್ರಿಗೆ ಕಾಡ್ತಿತ್ತು. ಅಷ್ಟು ಮಾತ್ರ ನನಗೆ ಗ್ರಹಿಕೆಗೆ ಬಂತು. ಬಟ್ ಏನು ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ. ರವಿ ಬೆಳಗೆರೆ ಹಾಗಾದರೆ ಮಾದರಿ ಹೌದಾ ಅಲ್ವಾ? ನನ್ನ ಪ್ರಕಾರ ಮಾದರಿ ಹೌದು. ಅವರಲ್ಲಿ ಅಷ್ಟು ಕಂಟೆಂಟ್ ಇದೆ, ಅಷ್ಟು ಲೈಫು ಬದುಕಿದ್ದಾರೆ. ಅವರು 63ಗೆ ಇರ್ಬೋದು, 62ಗೆ ಅವರು ಇದಾಗಿರ್ಬೋದು, ನಮ್ಮಿಂದ ಅಗ್ಲಿರ್ಬೋದು. ಆದರೆ ರಾಜನ್ ಬದುಕಿದ್ರು. ಕಿಂಗ್ಸ್ ಲೈಫ್ ಅಂತಾರಲ್ಲ, ಲಾರ್ಜರ್ ದೆನ್ ಕಿಂಗ್ಸ್ ಲೈಫ್, ಹಂಗೆ ಬದುಕಿದ್ರು. ಯಾವಾಗ ಅವ್ರು ಹೇಳೋರು ನಮಗೆ, ತಾಯಿ ಅದೇ ಬೀಚಿ ಅಜ್ಜಂಗೆ ಅಲ್ವಾ ಆಗಿದ್ದು. ಸೊ ಈ ಕಳ್ಳಿ ಎಕ್ಕದ ಹೂ ಅಬೋಷನ್ ಆಗೋಕ್ಕೆ, ಆಮೇಲೆ ಪಪ್ಪಾಯ ಅದೆಲ್ಲ ತಿಂದೆ. ಗಟ್ಟಿ ಪಿಂಡ ಕಣೋ ನೀನು, ಏನು ತಿಂದರೂ ಏನಾದರೂ ಊಟೇ ಬಿಟ್ಟೆ ನೀನು, ನನಗೆ ಬೇಡಾಗಿತ್ತು ನೀನು. ಹೆಸರೇ ಇಲ್ದಿರೋ ತಂದೆಗೆ ಏನಂತ ಹುಟ್ಟಿಸ್ಲಿ ನಾನು
ಅಂತ ಹಾಗೆಲ್ಲ ಮಾಡಿಕೊಂಡೆ. ಆದರೆ ಗಟ್ಟಿಪಿಂಡ ಕಣ, ತೆಲುಗುಲೇ ಹೇಳೋದದು, ಪುಟ್ಟೇಸ್ ನಾವು ಅಂತ ಹೇಳೋರಂತೆ ಪಾರ್ವತಮ್ಮನವರು. ಆಮೇಲೆ ಅವರಿಬ್ರು ರಿಲೇಷನ್ಶಿಪ್ಪು ಹಂಗೆ ಇತ್ತು. ನಮ್ಮ ಅಪ್ಪನೇ ನಮ್ಮ ಅಮ್ಮಂಗೆ, ನೀನು ಮಸ್ತ್ ಮಾಲ್ ಬಿಡು ನೀನು ಅಂತ, ಲೋ ಮುಂಡೆ ಕೊಡ್ಕ ಹಂಗೆಲ್ಲ ಮಾತಾಡಬಾರ್ದು ಕಣೋ, ನಾನು ನಿಮ್ಮಮ್ಮ ಅಂತ. ಅಮ್ಮ ಆದರೆ ಏನು, ಮಸ್ತ್ ಮಾಲ್ ನೀನು, ಚೆನ್ನಾಗಿದೆಯಾ ನೋಡು, ಜಡೆ ಎಷ್ಟು ಉದ್ದ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಸುಂದರವಾಗಿದೆಯಾ ನೀನು ಅಂತೆಲ್ಲ ಮಾತಾಡೋರಂತೆ. ಅಪ್ಪ ಅಮ್ಮನ ಬಾಂಧವ್ಯನೂ ಹಾಗೆ ಇತ್ತು, ಫ್ರೆಂಡ್ಸ್ ಥರ ಇದ್ದರು ಇಬ್ಬರು. ಸೊ ಒಂದು ಹಾಗೆ ಈ ಕಡೆ ಅದಕ್ಕೆ ಅವ್ರಿಗೆ ಬಹುಶಃ ನನ್ನನ್ನು ಯಾವಾಗ ಪುಟ್ಟು ಪಾರ್ವತಮ್ಮ ಅಂತ ಕರೀತಾಯಿದ್ರು. ಅವ್ರಿಗೆ ಈ ಜಾ ಲೈನು ಮತ್ತು ಈ ಹಲ್ ಸೆಟ್ಟು ಎಲ್ಲ ಅವ್ರ ಅಮ್ಮಂದು ನಂಗೆ ಬಂದಿರೋದು. ಸೊ ಆಮೇಲೆ ಈ ಹಣೆ ಇದೆಲ್ಲ ಅವ್ರ ಅಮ್ಮನ ನೆನ್ಪು ಮಾಡ್ತಿತ್ತಂತೆ ಅವ್ರಿಗೆ. ಪುಟ್ಟು ಪಾರ್ವತಮ್ಮ ನಿನ್ನಂದು ತೊಡೆ ಮೇಲೆ ಮಲ್ಕೊಳ್ಳ ಅನ್ನೋರು ಲಾಸ್ಟಲ್ಲಂತೂ ಮಲ್ಕೊಂಡು ಅಳೋರು. ಪುಟ್ಟು ಪಾರ್ವತಮ್ಮ ಅಲ್ಲ ನಿನ್ನಂದು ಅನ್ನೋರು. ಹ್ಞೂ ಅಪ್ಪ ಮಲ್ಕೊಳ್ಳ ತೊಡೆ ಮೇಲೆ, ಹ್ಞೂ ಅಪ್ಪ ಮಲ್ಕೊಳ್ಳಿ, ತೊಡೆ ಮೇಲೆ ಮಲಗಿಸ್ಕೊಂಡು ಅವಾಗ ಒಂಚೂರು ನಿದ್ದೆ ಮಾಡೋರು. ನಿಧಾನಕ್ಕೆ ತಟ್ಟಿ ಮಾಡಿದ್ರೆ ಮಲ್ಗೋರು. ಕೆಲವು ಸತಿ ಕರ್ಮ ಅನ್ಕೋತಿದ್ದೆ, ಇವಾಗ ಕರ್ಮ ಅನ್ಕೊಳ್ಳಲ್ಲ, ನನ್ನ ಭಾಗ್ಯ, ನನ್ನ ಪುಣ್ಯ ಅನ್ಕೋತೀನಿ. ಅಷ್ಟು ಹತ್ರ 3 ಮಕ್ಕಳಲ್ಲಿ ನನಗೆ ಸಿಕ್ತಲ್ಲ. ಅವರು ಅದನ್ನೇ ಹೇಳಿ ನನಗೆ ಸಮಾಧಾನ ಮಾಡೋರು. ಮೊದಲು ಇದೆಲ್ಲ ಅನುಭವಿಸು ಅಂತಲೇ ನಾನು ಸೀರಿಯಲ್ ಮಾಡ್ತಾ ನನ್ನ ಪಾಡಿಗಿದ್ದೆ. ನೋಡಬೇಕು ಅನ್ಸ್ದಾಗೆಲ್ಲ ಕರೀತಿದ್ರಲ್ಲ, ಹೋಗಿ ಮಾತಾಡ್ಸ್ಕೊಂಡು ಬಂದುಬಿಟ್ಟಿದ್ರೆ ಇಷ್ಟು ನೋವಾಗ್ತಿರ್ಲಿಲ್ವೇನೋ. ಕಳ್ಕೊಂಡ್ರೋ ನೋವೇ ಎಲ್ರಿಗೂ, ನನ್ನ ತಮ್ಮಂಗೂ ಅದೇ, ನಮ್ಮ ಅಕ್ಕಂಗೂ ಅದೇ, ನಮ್ಮ ಅಮ್ಮಂಗೂ ಅದೇ. ಆದರೆ ಇಷ್ಟು ನೋವು ನಾನು ಅನುಭವಿಸೋದ್ನಲ್ಲ, ಅಷ್ಟು ಡಿಪ್ರೆಷನ್ಗೆ ನಾನು ಹೊಟ್ಟೋದ್ನಲ್ಲ, ನಾನೇ ಮಾತ್ರೆ ತೊಗೊಳಂಗೆ ಆಗ್ಬಿಟ್ಟೆ. ನಿದ್ದೆ ಬರಲ್ಲ, ಕಣ್ಣು ಮುಚ್ಚಕ್ಕೆ ಭಯ, ಅಪ್ಪ ನೆನಪಾಗ್ತಾರೆ, ಅಪ್ಪ ಕನ್ಸಿಗೆ ಬರ್ತಾರೆ ಅನ್ನೋ ಭಯ ಇವಾಗಲೂ ಸಮ್ಟೈಮ್ಸ್. ಬಟ್ ಇವಾಗ ಐ ಆಮ್ ಆನ್ ಟ್ಯಾಬ್ಲೆಟ್ಸ್, ಸೊ ಸ್ವಲ್ಪ ಓಕೆ. ಡಿಪ್ರೆಷನ್ ಅಲ್ಲ, ನಿದ್ದೆ ಬರಲ್ಲ ನನಗೆ. ಸೊ ನಿದ್ದೆ ಮಾತ್ರೆ ತೊಗೋತೀನಿ, ಡಾಕ್ಟರ್ ಸಂಪರ್ಕನೇ ಮಾಡಿನೇ. ಸೊ ಬಟ್ ಕಾಡ್ತಾರೆ, ಅವ್ರು ಕಾಡದೇ ಇದ್ದರೆ ನಿದ್ದೆ ಬರುತ್ತೆ. ಬಟ್ ಪ್ರತಿ ರಾತ್ರಿ ಕಾಡ್ತಾರೆ ಅವರು ನನಗೆ, ಪ್ರತಿ ಕ್ಷಣ ಕಾಡ್ತಾರೆ. ಯಾಕಂದರೆ ಅದೇ ಆಫೀಸಲ್ಲಿ ಇರ್ತೀನಿ, ಅವ್ರದ್ದೇ ಕುರ್ಚಿ ಮೇಲೆ ಕೂತಿರ್ತೀನಿ, ಅದು ತೊಡೆ ಅನ್ಕೋತೀನಿ. ಇಮೋಷ್ನಲಿ ವಿ ಆರ್ ವೆರಿ ಕನೆಕ್ಟೆಡ್ ಅಲ್ಲ. ಸೊ ಹಾಗಾಗಿ ಅದೊಂಥರ ಅನ್ಎಕ್ಸ್ಪ್ಲೇನಬಲ್, ಅನ್ಎಕ್ಸ್ಪ್ರೆಸಬಲ್ ಅಂತಾರಲ್ಲ, ಹೇಳ್ಕೊಳ್ಳೋಕ್ಕೂ ಆಗಲ್ಲ, ತೋರ್ಸೋಕ್ಕೂ ಎಕ್ಸ್ಪ್ರೆಷನ್ನಲ್ಲಿ ತೋರ್ಸೋಕ್ಕೂ ಆಗಲ್ಲ ಅಂಥ ಅದೊಂದು ಖಾಲಿತನ. ನೋಡಿ, ಅವರು ಅಷ್ಟು ಎಲ್ಲ ಸಾಧಿಸಿ ಹಣ, ಕೀರ್ತಿ, ಜನ ಇಲ್ಲ, ಕೊನೆಗೆ ಅವ್ರ ತಾಯಿ ನೆನಪಾಗ್ತದೆ ನೋಡಿ. ಹೌದು, ಇಲ್ಲ ತಾಯಿನ ಯಾವಾಗೂ ನೆನ್ಪಿಟ್ಕೊಂಡಿರೋರು. ಆಫೀಸಲ್ಲಿ ಒಂದು ಮೂರ್ತಿ ಇದೆ, ಒಂದು ಪುಟಾಣಿದು, ಇಷ್ಟು ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಶಿಲ್ಪಿ. ನಿಜವಾಗ್ಲೂ ಅಜ್ಜಿನೇ ನೋಡ್ತಾ ಇದ್ದಾರೆ ನಮ್ಮನ್ನು ಅನ್ನಂಗೆ. ಅವ್ರ ಕಣ್ಣು, ಜಡೆ ಎಲ್ಲದು ಹಂಗೆ ಮಾಡಿದ್ದಾರೆ. ಪುಟ್ಟದು ತುಂಬ ಚೆನ್ನಾಗಿದೆ. ಅದಕ್ಕೆ ಕುಂಕುಮ ಇಡೋರು, ದಿನ ಕುಂಕುಮ ಇಡೋರು ಹೂವು ಹಾಕಲೇಬೇಕು. ಇಲ್ಲಿ ಇದಕ್ಕೆ ಮಾಲೆ ಹಾಕಲೇಬೇಕು. ತಾಯಿನ ಯಾವತ್ತೂ ಅವರು ಬಿಟ್ಟು ಕೊಟ್ಟವರೇ ಅಲ್ಲ. ಅದು ತಾಯಿ ಬಗ್ಗೆ ಅವರು ಬಿಗ್ ಬಾಸಲ್ಲಿ ಮಾತಾಡಿದ್ದಕ್ಕೆ ಅವ್ರಿಗೆ ಅಷ್ಟು ಎಮೋಷ್ನಲಾಗಿ ಕನೆಕ್ಟ್ ಆಗಿದೆ ಜನಕ್ಕೆ. ಬಿಟ್ಟರೆ ನಮಗೆಲ್ಲ ಗೊತ್ತು ಅವರು ತಾಯಿನ ನೆನೆಸ್ಕೊಳ್ಳೋದು ಹೆಂಗೆ, ತಾಯಿ ಬಗ್ಗೆ ಎಷ್ಟು ಮಾತಾಡ್ತಿದ್ರು ನಮ್ಗೆ ಗೊತ್ತು. ಎಲ್ಲರೂ ಕಲಾ ಮಾಧ್ಯಮ ಮನೆ ಮಾತಾಗಿರೋ ಅಂಥದ್ದು ಯೂಟ್ಯೂಬ್ ಚಾನಲ್ಲು. ನಮ್ಮ ಮನೆಯಲ್ಲಿ ನನ್ನ ಗಂಡ ಟಿವಿ ಆನ್ ಮಾಡಿದ್ರೆ ಕಲಾ ಮಾಧ್ಯಮ ಹಾಕೊಳ್ಳೋದು, ಯಾಕಂದ್ರೆ ಅಷ್ಟು ಇನ್ಫಾರ್ಮೇಶನ್ಸ್ ಇರ್ತವೆ. ಸೊ ಹಾಗಾಗಿ ತಾವುಗಳು ಅಷ್ಟೇ ಇನ್ಫಾರ್ಮೇಶನ್ಸ್ ಬೇಕು, ವ್ಯಕ್ತಿಗಳ ಬಗ್ಗೆ ಪರಿಚಯ ಬೇಕು ಅಂತಂದ್ರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಅವರಿಗೆ ಸಪೋರ್ಟ್ ಮಾಡಿ. ಇವರ ಕಲಾ ಮಾಧ್ಯಮ ಎಲ್ಲ ಕಡೆ ತುಂಬ ಹಬ್ಬಿ ಇನ್ನೂ ಹೆಮ್ಮರವಾಗಿ ಬೆಳಿಬೇಕು ಅಂತ ನಾನು ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.